ಡಿಕೆ ಶಿವಕುಮಾರ್ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ವಿರುದ್ಧ ಶಾಸಕ ಯತ್ನಾಳ್ ರಿಟ್ ಅರ್ಜಿಯ ಒಂದು ವಿಚಾರಣೆ ಇವತ್ತು ನಡೀತಾ ಇದೆ. ಸಿಬಿಐ ತನಿಖೆಗೆ ಒಪ್ಪಿಗೆ ಹಿಂಪಡೆಯಲು ಸರ್ಕಾರ ಆದೇಶವನ್ನ ಏನು ಮಾಡಿತ್ತು ಅದರ ಹಿನ್ನೆಲೆಯಲ್ಲಿ ರಿಟ್ ಅರ್ಜಿಯನ್ನು ಹಾಕಿದ್ದಾರೆ. ಸರ್ಕಾರದ ಕ್ರಮವನ್ನು ಪ್ರಶ್ನಿಸಿ ಶಾಸಕ ಯತ್ನಾಳ್ ರಿಟ್ ಅರ್ಜಿಯನ್ನು ಸಲ್ಲಿಸಿದರು. ಸೊ ಸರ್ಕಾರದ ಕ್ರಮದಿಂದ ನೀವು ಹೇಗೆ ಬಾಧಿತರಾಗ್ತೀರಾ, ನಿಮ್ಮ ಯಾವ ಹಕ್ಕು ನಷ್ಟವಾಗಿದೆ ಅಂತ ಹೇಳಿ ಅರ್ಜಿ ಸಲ್ಲಿಸಿದ್ರಿ ಅನ್ನುವಂಥ ಒಂದು ಪ್ರಶ್ನೆಯನ್ನ ಯತ್ನಾಳ್ ಪರ ವಕೀಲರಿಗೆ ಹೈಕೋರ್ಟ್ ಕೇಳಿ. ಅಂದ್ರೆ ನೀವು PIL ಸಲ್ಲಿಸದೆ ರಿಟ್ ಅನ್ನ ಯಾಕೆ ನೀವು ಸಲ್ಲಿಸಿದಿರಿ? ಯತ್ನಾಳ್ ಪರ ವಕೀಲರಿಗೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಂದ್ರೆ ಡಿಕೆ ಶಿವಕುಮಾರ್ ವಿರುದ್ಧ ಒಂದು ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣ ಏನಿತ್ತು ಅದಕ್ಕೆ CBIಗೆ ಅನುಮತಿಯನ್ನ ಏನು ಕೊಟ್ಟಿತ್ತು ಈ ಹಿಂದಿನ ಯಡಿಯೂರಪ್ಪ ಅವರ ಸರ್ಕಾರದ ಒಂದು ಆದೇಶ, ಅದನ್ನ ಹಿಂಪಡೆದಂಥ ಈಗಿನ ಸರ್ಕಾರ. ಸೊ ಅದರಿಂದಾಗಿ ಸಾಕಷ್ಟು ಪ್ರಶ್ನೆಗಳಿದ್ವು. ಕಳೆದ ಬಾರಿ ಕೂಡ ಕೋರ್ಟ್ನಲ್ಲಿ ನಡೆದಂಥ ಒಂದು ವಿಚಾರಣೆ ಸಂದರ್ಭದಲ್ಲಿ ಒಂದು ಅರ್ಜಿಯನ್ನು ಏನು ಹಾಕೊಂಡಿದ್ರು ಡಿಕೆ ಶಿವಕುಮಾರ್ ಅವರು, ಇದನ್ನ ವಜಾ ಮಾಡಬೇಕು ಅಂತ ಹೇಳಿ ಆ ಅರ್ಜಿಯನ್ನು ಕೂಡ ವಾಪಸ್ ಪಡ್ಕೊಂಡ್ರು. ಅದಕ್ಕೆ ಅನುಮತಿ ಕೂಡ ಸಿಕ್ತು. ಅದಾದ ನಂತರದ ಒಂದು ಬೆಳವಣಿಗೆಗಳು, ಈಗ CBI ಯಾವ ಒಂದು ಕ್ರಮವನ್ನು ಅನುಸರಿಸುತ್ತೆ, CBI ಹೇಗೆ ಇದರಲ್ಲಿ ಮುಂದುವರಿಯುತ್ತೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿತ್ತು. ಇದ್ರ ಮಧ್ಯದಲ್ಲಿ ಯತ್ನಾಳ್ ಈಗ ಒಂದು ಅರ್ಜಿಯನ್ನು ಹಾಕಿದ್ದಾರೆ. ಈಗ ಸುಪ್ರೀಂ ತೀರ್ಪನ್ನು ಉಲ್ಲೇಖಿಸಿ ಯತ್ನಾಳ್ ಪರ ವಕೀಲರು ಕೂಡ ವಾದವನ್ನ ಮಾಡ್ತಾ ಇದ್ದಾರೆ. ಯತ್ನಾಳ್ ಪರ ವಕೀಲ ವೆಂಕಟೇಶ್ ದಳವಾಯಿ ಈಗ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಸೊ ಮೇಲ್ಮನವಿಯಲ್ಲಿ ಯತ್ನಾಳ್ ಮಧ್ಯಂತರ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಹಿಂದೆ ಆದಂಥಷ್ಟು ಬೆಳವಣಿಗೆಗಳು. ಆ ಟೈಮ್ನಲ್ಲೇನೆ ಕೋರ್ಟ್ ಹೇಳಿತ್ತು, ನೀವು ಈ ಅರ್ಜಿಯಲ್ಲಿ ನಿಮ್ಮ ಮಧ್ಯಂತರ ಅರ್ಜಿಯನ್ನು ಹಾಕೋದಕ್ಕೆ ಬರೋದಿಲ್ಲ, ನಿಮ್ದೇನೇ ಇದ್ರೂ ಕೂಡ ಬೇರೆ ಸಪರೇಟ್ ಆಗಿ ಅರ್ಜಿಯನ್ನು ಹಾಕೋಬೇಕಾಗತ್ತೆ ಅನ್ನುವಂಥದ್ರ ಬಗ್ಗೆ. ಸೊ ಈಗ ಒಂದು ರಿಟ್ ಅರ್ಜಿಯನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಕಿದ್ದಾರೆ. ಅಂದ್ರೆ ಸರ್ಕಾರದ ಕ್ರಮವನ್ನು ಪ್ರಶ್ನಿಸಿ ಹಾಕಿರುವಂತಹ ಒಂದು ರಿಟ್ ಅರ್ಜಿ. ಸೊ ಇದರಲ್ಲಿ ನಿಮಗೆ ಯಾವ ರೀತಿಯಾಗಿ ಬಾಧಿತವಾಗುತ್ತೆ ಇದು ಅನ್ನುವಂಥ ಒಂದು ಪ್ರಶ್ನೆಯನ್ನ ಹೈಕೋರ್ಟ್ ಕೂಡ ಕೇಳಿದೆ ಯತ್ನಾಳ್ ಪರ ವಕೀಲರಿಗೆ. ಅಂದ್ರೆ ನೀವ್ ಯಾಕೆ ಈ ಅರ್ಜಿನ ಹಾಕಿದಿರಿ? ಸೊ ಇಲ್ಲಿ ಇರುವಂಥದ್ದು CBIಗೆ ಒಪ್ಪಿಗೆಯನ್ನು ಕೊಟ್ಟಂತಹ ವಿಚಾರ, ಅದನ್ನು ಹಿಂಪಡೆದಿರುವಂತಹ ಒಂದು ವಿಚಾರ. ಇದರಲ್ಲಿರುವಂಥವ್ರು ಈಗ ಡಿಕೆ ಶಿವಕುಮಾರ್ ಅವರು ಈಗ CBI ತನಿಖೆಯನ್ನು ಏನು ಎದುರಿಸ್ತಾ ಇದ್ದಾರೆ. ಸೊ ಅದಕ್ಕೆ ತಡೆ ಅನ್ನೋ ರೀತಿಯಲ್ಲಿ ಬಂದಂತಹ ಒಂದು ವಿಚಾರಗಳು. ಸೊ ಈಗ ನೀವು ಯಾಕೆ ಅರ್ಜಿಯನ್ನು ಸಲ್ಲಿಸಿದ್ರಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಶ್ನೆಗಳಿವೆ.